ಜಮೀನಿಗೆ ಈ ಬಂಡೆಯಿಂದ 15ರಿಂದ 20 ಮೀಟ್ರ್ ದೂರ ಇದೆ ಅಷ್ಟೇ. ನಮ್ಮೂರಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಒಂದು 5-6 ಬೋರ್ ಆಗಿದ್ರೆ ಎಲ್ಲ ಸಾಲ ಮಾಡಿ ಸಂಘ ಮಾಡಿ ಬೋರ್ ಹಾಕ್ಸಿದ್ದಾರೆ ಸರ್. ಆದರೆ ನಮಗೆ ಇಲ್ಲಿ ಬೆಳೆ ಬೆಳೆಯೋದಕ್ಕೆ ಕುಡಿಯೋ ನೀರಿಗೆ ತುಂಬ ಸಮಸ್ಯೆ ಆಗ್ತದೆ. ಮನೆಗಳೆಲ್ಲ ಬಿರುಗುಬಿಟ್ಟಿದ್ದಾವೆ. ಯಾವಾಗ ಮಕ್ಕಳು ಮರಿದೆ ವಯಸ್ಸಾದವರು ಕುಂಟ್ರು ಕುಸಿದ್ರೆ ಅದು ಯಾವಾಗ ಹಂಚು ಅಥವಾ ಮರಗಳೇನಾರು ವೈಬ್ರೇಷನ್ ಆಗಿ ಬಿದ್ದರೆ ಜೀವಕ್ಕೆ ತುಂಬ ಅಪಘಾತ ಆಗ್ತದೆ. ಅದರಿಂದ ದಯವಿಟ್ಟು ಏನಪ್ಪ ಅಂದರೆ ನಾವು ಮನವರಿಕೆ ಮಾಡ್ಕೊತಿರೋದಿಲ್ಲಿ ಈ ಗಣಿಗಾರಿಕೆನ ನಿಲ್ಲಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಸರ್ ಇದು ಅಂದೇನಹಳ್ಳಿ ಕಾಲೋನಿ ಗ್ರಾಮ ಅಂತ ಹೇಳೋರೆ. ಇದು ಇಲ್ಲಿಂದ ಒಂದು ಕಿಲೋಮೀಟ್ರು ಒಂದು 800 ಮೀಟ್ರಷ್ಟು ಅಂದೇನಹಳ್ಳಿ ಗ್ರಾಮ ಇದೆ. ಅಲ್ಲಿ SC ಬೀದಿ ಇದೆ, ಒಂದು 20 ಮನೆ. ಅಲ್ಲಿ ಅಂದೇನಹಳ್ಳಿ ಕಾಲ ಬಂದು ಅಲ್ಲಿಗೆ ಬರ್ತದೆ. ಇಲ್ಲಿ ಒಂದು ಗ್ರಾಮ ಇರೋದು ವಿಚಾರ ಯಾವುದೇ ಅಧಿಕಾರಿಗೆ ಅಲ್ಲಿ ACಗೆ DC ಯಾರಿಗೂ ಗೊತ್ತಿಲ್ಲ ಸರ್. ಅದು ಒಂದ್ಸಲಿ ಯಾರು ಬಂದು ವಿಸಿಟ್ ಕೊಡಬೇಕಂದ್ರೆ ಡೈರೆಕ್ಟು ಅಂದೇನಹಳ್ಳಿಗೆ ಹೋಗ್ತಾರೆ. ಅಲ್ಲಿ ಗ್ರಾಮ ಭೇಟಿ ಮಾಡ್ತಾರೆ, ಅಂದೇನಹಳ್ಳಿ ಅಲ್ಲೇ ಹೊಂಟೋಗ್ತಾರೆ. ಇಲ್ಲಿ SC ಒಂದು ದಲಿತರ ಒಂದು ಸಂಘಟನೆ ಇಲ್ಲೊಂದು ಗ್ರಾಮ ಇದೆ ಅಂದರೆ ಯಾರಿಗೂ ಗೊತ್ತಿಲ್ಲ, ಯಾವುದೇ ಜಿಲ್ಲಾಧಿಕಾರಿಗಳು ಯಾರಿಗೂ. ಅದಕ್ಕೆ ದಯವಿಟ್ಟು ಹೇಳ್ತಾಯಿದ್ದೀವಿ ಸರ್, ಇಲ್ಲೊಂದು 30 ಮನೆ ಇದೆ, ಒಂದು SC ಬೀದಿನೆಯ. ದಯವಿಟ್ಟು ಇಲ್ಲಿಗೆ ನಮಗೆ ಒಂದು 150 ಮೀಟ್ರ್ ಒಳಗಡೆ ಆಗ್ತದೆ ಮನೆಗೂ ಈ ಬಂಡೆಗೂ ಬ್ಲಾಸ್ಟಿಂಗ್ ಮಾಡೋದಕ್ಕೆ. ದಯವಿಟ್ಟು ಅದಕ್ಕೆ ನಮಗೆ ಒಂದು ನ್ಯಾಯ ಕೊಡಿಸಿ ಅಂತ ಕೇಳ್ಕೊತೀವಿ. SP ಸಾಹೇಬ್ರಿಗೆ, DC ಸಾಹೇಬ್ರಿಗೆ, ತಹಸೀಲ್ದಾರ್ ಸಾಹೇಬ್ರಿಗೆ ಮತ್ತು AC ಸಾಹೇಬ್ರಿಗೆ, ಜಿಲ್ಲಾ ಆಡಳಿತದಲ್ಲಿ ಎಷ್ಟು ಜನ ಅಧಿಕಾರಿಗಳು ಎಲ್ಲ ಅಧಿಕಾರಿಗೂ ಕೂಡ ನಾವು ಒಂದು ನ್ಯಾಯ ಕೊಡಿಸಿ ಅಂತ ಕೇಳ್ಕೊತೀವಿ ಸರ್.